ಅಮ್ಮ ಎಲ್ಲಿ ಕಾಣಿಸ್ತಾ ಇಲ್ಲ? ನಾನು ಬೆಳಗ್ಗಿಂದ ನೋಡಿಲ್ಲ. ಯಾಕಪ್ಪ? ಯಾಕೂ ಇಲ್ಲ ಪುಟ್ಟಣ್ಣ, ಸುಮ್ಮನೆ ಕೇಳಿದೆ. ಸರಿ, ನಾನು ತೋಟಕ್ಕೆ ಕೊಟ್ಟಿದ್ದೀನಿ. ಹಾಂ, ಗೊಬ್ಬರ ಹಾಕ್ತಾ ಇದ್ದೀನಿ ಕಣ. ಕೂಲಿಗಳು ಜಾಸ್ತಿ ಇರ್ತಾರೆ. ನೀನು ನನ್ನ ಜೊತೆ ಬಂದರೆ ಅನುಕೂಲ ಆಗುತ್ತೆ. ಹೊಡ್ತೀಯಾ? ನನಗೊಂಚೂರು ಕೆಲಸ ಇದೆ ಪುಟ್ಟಣ್ಣ. ಕೆಲಸ ಮುಗಿಸ್ಕೊಂಡು ತೋಟಕ್ಕೆ ಬರ್ತೀನಿ, ನೀವು ಹೋಗಿರಿ. ಸರಿ, ಬೇಗ ಬಾ. ಹಲೋ, ಈಗ ನಿಮ್ಮಮ್ಮ ಮನೇಲಿಲ್ಲ ಅಲ್ವಾ? ನಿಮ್ಮಮ್ಮ ಈಗ ಎಲ್ಲಿದ್ದಾರೆ ಗೊತ್ತಾ? ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿಲ್ಲ, ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ನನಗ್ ಗೊತ್ತು. ಮಂಜುನಾಥ, ನಿಮ್ಮಮ್ಮಂಗೆ ಏನು ಅಪಾಯ ಆಗದೆ ವಾಪಸ್ ಬರಬೇಕು ತಾನೇ? ನಾನು ನಿನ್ನೆ ಹೇಳಿದ್ ಗೊತ್ತಲ್ವಾ? ಈಗ ಹೇಗೂ ನಿಮ್ಮಮ್ಮ ಮನೇಲಿಲ್ಲ. ನೀನು ಮಾಡಬೇಕಾಗಿರೋ ಕೆಲಸಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ ಮಂಜುನಾಥ. ಹೋಗೋ, ಬೇಗ ಕೆಲಸ ಮುಗಿಸು. ಇಲ್ಲ ಅಂದ್ರೆ ಗೊತ್ತಲ್ಲ, ಈಗ ನಿಮ್ಮಮ್ಮ ಮನೇಲಿಲ್ಲ ಅನ್ನೋದಷ್ಟೇ ಅಲ್ಲ, ಅವರು ಪರ್ಮನೆಂಟ್ ಆಗಿ ವಾಪಸ್ಸೇ ಬರೋದಿಲ್ಲ. ಹಲೋ 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 ದೇವ್ರೆ, ನನ್ನ ಜೀವನದಲ್ಲಿ ಈ ಮನೆ ಹೇಗೋ, ನನ್ನ ಗಂಡ ಹೇಗೋ, ಹಾಗೆ ಕಾಂತಿ ಅಕ್ಕ ಕೂಡ ಅವಳ ಜೀವನದಲ್ಲಿ ತುಂಬಾ ನೊಂದಿದ್ದಾಳೆ. ಈ ಮನೆ ಕೆಲಸದೊಳಗೆ ಕಷ್ಟಪಟ್ಟಿದ್ಕಿಂತನೂ ನನ್ನ ಗಂಡನ ಕಳ್ಕೊಂಡು ತುಂಬಾ ಕಷ್ಟಪಡ್ತಾ ಇದ್ದಾಳೆ. ಪ್ರಾಣ ಕಳ್ಕೊಂಡು ಸತ್ಯವನನ್ನೇ ಬದುಕಿಸಿ ಸಾವಿತ್ರಿ ಕೊಡಕ್ ಸಾಧ್ಯ ಆದ್ ನಿನಗೆ ಇಲ್ಲೇ ಎಲ್ಲೋ ಇರೋ ಕಾಂತಿ ಅಕ್ಕನ ಗಂಡನ್ನ ಹುಡ್ಕೊಡಕ್ಕಾಗಲ್ವ ನಿನಗೆ? ಇನ್ನು ಇವಳು ಹೀಗೆ ಕೊಡಿಸ್ಕೊಂಡು ಎಷ್ಟು ದಿವಸ ಅಂತ ಕಷ್ಟಪಡ್ಬೇಕು ದೇವ್ರೆ. ಆದಷ್ಟು ಬೇಗ ಇವ್ ಸಂಸಾರನ ಸರಿ ಮಾಡು. ಐಶ್ವರ್ಯ, ಏನ್ ಮಾಡ್ತಿದ್ಯಾ ನೀನು? ಅಕ್ಕ, ನಾನ್ ಮಾಡಿದ ತಪ್ಪಿಗೆ ಹೀಗ್ ಮಾಡಿದ್ರೆ ನನ್ ಸಮಾಧಾನ. ನೀನ್ ನನ್ನ ಅಕ್ಕ ಅಂತ ಕರೆದ್ಮೇಲೆ ನನ್ನ ತಂಗಿ ಮೇಲೆ ನಾನು ಬೇಜಾರು ಮಾಡ್ಕೊಡೋದಕ್ಕಾಗತ್ತಾ? ದೇವ್ರೆ, ನನ್ನ ಮೊದಲನೇ ಆಸೆನ ನೆರವೇರಿಸ್ತೀಯ ಅನ್ನೋ ನಂಬಿಕೆ ನನಗೆ ಬಂದ್ಬಿಟ್ಟಿದೆ. ಅದೇ ತರ ನಾನು ನಿನ್ನ ಹತ್ರ ಇನ್ನೊಂದು ಆಸೆನ ಕೇಳ್ಕೊಂಡ್ಬಿಡ್ತೀನಿ. ಮದುವೆ ಆದ್ಮೇಲೆ ಎಲ್ರು ಬಯಸೋದು ಒಂದ್ ಮಗು ಆಗ್ಲಿ ಅಂತ. ನಾನು ಅದೇ ತರ ಆಸೆ ಪಡ್ತಾ ಇದ್ದೀನಿ. ದಯವಿಟ್ಟು ನನ್ಗೊಂದು ಮಗು ಕರುಣಿಸು. ನನಗೆ ನಿನ್ ತಾಳಿ ಭಾಗ್ಯ ಕಾಣಿಸ್ದೆ ಹೋದ್ರೂ ಪರವಾಗಿಲ್ಲ, ಜೀವನ ಪೂರ್ತಿ ನಾನು ಹೀಗೆ ಇಟ್ಬಿಡ್ತೀನಿ. ಆದ್ರೆ ಐಶ್ವರ್ಯಂಗೆ ಒಂದು ಮಗು ಬೇಕು ಅನ್ನೋ ಆಸೆ ಬಂದಿದೆ. ಅವಳು ತುಂಬಾ ಒಳ್ಳೆಯವಳು. ತಾನು ನನ್ನ ತಂದೆ ಜೊತೆಗಿದ್ದೀನಿ ಅಂತ ಗೊತ್ತಿಲ್ಲದೆ ನನ್ನ ಅಕ್ಕ ಅಂತ ಅನ್ಕೊಂಡು ಎಲ್ಲ ಹಂಚ್ಕೊತಿದ್ದಾಳೆ. ಅವಳಿ ಆಸೆನ ದಯವಿಟ್ಟು ನೆರವೇರಿಸ್ಕೊಡ್ತೇವ್ರೆ. Oh